ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ 2ನೇ ವಾಕ್ಯ. ಐಸಾಯ ಚಾಪ್ಟರ್ 9 ವರ್ಸ್ 2. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಆಮೇನ್. ನೋಡಿರಿ, ಕ್ರಿಸ್ಮಸ್ ಅಂದರೆ ಕಾರ್ಗತ್ತಲಿನ ಅಂಧಕಾರದ ಒಂದು ಜೀವನದಲ್ಲಿ ಬೆಳಕು ಉಂಟಾಗುವ ರೀತಿಯಲ್ಲಿ ಅಷ್ಟೊಂದು ಸಂತೋಷ, ನಂಬಿಕೆ, ನಿರೀಕ್ಷೆಯನ್ನು ಉಂಟು ಮಾಡುವುದು ಕ್ರಿಸ್ಮಸ್ ದಿನಗಳು. ಕ್ರಿಸ್ಮಸ್ ಎಂದರೆ ಯೇಸುವಿನ ಜನನ. ಹಲ್ಲೆಲೂಯಾ. ಅಂಧಕಾರದಲ್ಲಿ ಇರುವವರಿಗೂ, ಕತ್ತಲಲ್ಲಿ ಇರುವವರಿಗೂ, ಕಾರ್ಗತ್ತಲಲ್ಲಿ ಸಂಚರಿಸಿದವರು, ಅವರ ಜೀವನದಲ್ಲಿ, ಆ ದೇಶದಲ್ಲಿ, ಆ ರಾಷ್ಟ್ರದಲ್ಲಿ, ಆ ಕುಟುಂಬದಲ್ಲಿ, ಆ ವ್ಯಕ್ತಿಯ ಜೀವನದಲ್ಲಿ ಅಂಧಕಾರ, ಕಾರ್ಗತ್ತಲು ತುಂಬಿದ್ದರೂ ಕೂಡ ಅದನ್ನು ಬೆಳಕು ಮಾಡುವುದಕ್ಕಾಗಿಯೇ ಯೇಸುವಿನ ಜನನ ಹಲ್ಲೆಲೂಯಾ ಒಂದು ದೊಡ್ಡ ಒಂದು ಕಾರಣವಾಗಿತ್ತು. ಹಲ್ಲೆಲೂಯಾ. ನೋಡಿರಿ, ಇಕ್ಕಟ್ಟು, ಸಂಕಟ ಎಂಬ ಕತ್ತಲು, ಮರಣದ ಭಯ ಎಂಬ ಕತ್ತಲು, ಹಿಂಸೆ ಮತ್ತು ಅಂಧಕಾರ, ಅಸತ್ಯ, ಅಪಕಾರ, ಅನೀತಿ, ಅಧರ್ಮ ಇಂತಹ ಕಾರ್ಗತ್ತಲಲ್ಲಿ ಇದ್ದ ಜನರನ್ನು, ದೇಶವನ್ನು, ರಾಷ್ಟ್ರವನ್ನು, ವ್ಯಕ್ತಿಗಳನ್ನು ದೇವರು ಪ್ರಕಾಶಪಡಿಸುವುದಕ್ಕಾಗಿಯೇ ಜನಿಸಿ ಬಂದರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಎಫೆಸದವರು 5:8 ನೀವು ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತಾ ಇದೆ, ನಾವು ನಮ್ಮ ಜೀವನ ಕತ್ತಲಾಗಿತ್ತು. ಹಿಂದಿನ ಕಾಲದಲ್ಲಿ ನಮ್ಮ ಜೀವನವೇ ಕತ್ತಲಾಗಿತ್ತು. ಯಾಕಂದರೆ ಬೆಳಕು ಎಂಬ ದೇವರು, ಬೆಳಕು ಎಂಬ ಯೇಸು ನಮ್ಮ ಜೀವನದಲ್ಲಿ ಇರಲಿಲ್ಲ. ಈಗಾದರೂ ಯೇಸು ಹುಟ್ಟಿದ ಮೇಲೆ, ಆತನು ನಮ್ಮನ್ನು ರಕ್ಷಿಸಿದ ಮೇಲೆ, ಆತನು ನಮ್ಮ ಜೀವನವನ್ನು ಪ್ರವೇಶಿಸಿದ ಮೇಲೆ ಅಂಧಕಾರದಲ್ಲಿ ಇದ್ದ ನಮ್ಮ ಜೀವನ ಪ್ರಕಾಶವಾಯಿತು. ಹಲ್ಲೆಲೂಯಾ. ಬೆಳಕಿನ ಮಕ್ಕಳಾಗಿ ನಾವು ಬದಲಾದೆವು. ಅದೇ ಯೆಶಾಯ 8:22 ನೋಡುವಾಗ ನೋಡಿರಿ, ಇಕ್ಕಟ್ಟೆಂಬ ಕತ್ತಲು, ಸಂಕಟ ಎಂಬ ಅಂಧಕಾರ. ಹಲ್ಲೆಲೂಯಾ. ಇಕ್ಕಟ್ಟು ಎಂಬುದಾಗಿ ನಮ್ಮ ಜೀವನ ಇಕ್ಕಟ್ಟಿನಿಂದ ತುಂಬಿರುವಾಗ ಕತ್ತಲಿದೆ, ಅಲ್ಲಿ ಬೆಳಕಿಲ್ಲ. ಇಂತಹ ಜೀವನವನ್ನು ಬಿಡುಗಡೆ ಮಾಡುವುದಕ್ಕೆ ಯೇಸು ಸ್ವಾಮಿ ಹುಟ್ಟಿದರು, ನಿಮಗಾಗಿ, ನನಗಾಗಿ ಜನಿಸಿ ಬಂದರು. ಹಲ್ಲೆಲೂಯಾ. ಇನ್ನು ಮುಂದೆ ನಾವು ಅಂಧಕಾರದಲ್ಲಿ ಇರುವ ಅವಶ್ಯಕತೆ ಇಲ್ಲ. ಕತ್ತಲು ನಮ್ಮ ಜೀವನದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಈ ದೇವರಿಗೆ ಸ್ತೋತ್ರ ಮಾಡೋಣವ. ಕಣ್ಣು ಮುಚ್ಚಿ ಹಲ್ಲೆಲೂಯಾ. ಈ ದೇವರ ಈ ಒಂದು ನಮಗಾಗಿ ಹುಟ್ಟಿ ಬಂದ ಯೇಸು, ಹಲ್ಲೆಲೂಯಾ, ಜಗತ್ತಿಗಾಗಿ, ಭೂಮಿಗಾಗಿ, ಕಾರ್ಗತ್ತಲಿಂದ ಆವರಿಸಲ್ಪಟ್ಟ ಭೂಮಿಯನ್ನು ಪ್ರಕಾಶಗೊಳಿಸುವುದಕ್ಕಾಗಿ, ಬೆಳಕನ್ನು ಉಂಟು ಮಾಡುವುದಕ್ಕಾಗಿ ಆ ಬೆಳಕಾಗಿರುವ ಯೇಸು ಈ ಭೂಮಿಗೆ ಹುಟ್ಟಿ ಬಂದನು. ಹಲ್ಲೆಲೂಯಾ. ಯೇಸಪ್ಪ, ನಿನ್ನ ಬರೋಣ, ನಿನ್ನ ಹಲ್ಲೆಲೂಯಾ ಜನನಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರ ಹೇಳುತ್ತಾ ಇದ್ದೇವೆ ಸ್ವಾಮಿ. ನೀನು ಬಾರದೆ ಹೋಗಿದ್ದರೆ, ನಮ್ಮ ಜೀವನವನ್ನು ಪ್ರವೇಶ ಮಾಡದೆ ಹೋಗಿದ್ದರೆ ನಮ್ಮ ಜೀವನ ಇನ್ನೂ ಮರಣದ ಭಯದಲ್ಲಿಯೂ, ಕಾರ್ಗತ್ತಲಲ್ಲಿಯೂ, ಅಂಧಕಾರದಲ್ಲಿಯೂ ನಮ್ಮ ಜೀವನ ಇರುತ್ತಿತ್ತಪ್ಪ. ನಾವು ಕುರುಡರಾಗಿ ಅಂಧಕಾರದಲ್ಲಿ ತಡವಾಡುತ್ತಾ ಇರಬೇಕಾಗಿರುತ್ತಿತ್ತು ಸ್ವಾಮಿ. ಮಾರ್ಗ ತಿಳಿಯದೆ, ಮಾರ್ಗ ತೋಚದೆ, ವಿಮೋಚನೆ ತೋಚದೆ, ಪಾಪ ಪರಿಹಾರ ತೋಚದೆ ನಾವು ನಾಶವಾಗಬೇಕಾಗಿತ್ತು. ಆದರೆ ನೀನಾದರೂ ಹಲ್ಲೆಲೂಯಾ ಒಂದು ಬೆಳಕಾಗಿ ನಮ್ಮ ಜೀವನದಲ್ಲಿ ಬಂದದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ನಮ್ಮ ಜೀವನ ಹಿಂದಿನ ಕಾಲದಲ್ಲಿ ಯೇಸುವನ್ನು ಅರಿಯುವುದಕ್ಕಿಂತ ಮುಂಚೆ, ಯೇಸು ನಮ್ಮ ಜೀವನದಲ್ಲಿ ವ್ಯಕ್ತಿಕವಾಗಿ ಹುಟ್ಟುವುದಕ್ಕಿಂತ ಮುಂಚೆ ಅಂಧಕಾರದಲ್ಲಿ ಇದ್ದೆವು. ಆದರೆ ದೇವರು ನಮ್ಮನ್ನು ಅಂಧಕಾರದಲ್ಲಿ ಬಿಡದೆ ಹಲ್ಲೆಲೂಯಾ ಬೆಳಕಾಗಿ ನಮ್ಮ ಜೀವನವನ್ನು ಪ್ರಕಾಶ ಮಾಡುವುದಕ್ಕಾಗಿ ಹುಟ್ಟಿ ಬಂದರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.